Hi all, welcome to YouTube channel Study Karnataka. ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಇದು ಒಂದು ನಿಮ್ಮ ಲ್ಯಾಂಡ್ ಸರ್ವೇರ್ಗೆ ಸಿಲೆಬಸನ್ನು ಕೊಟ್ಟಿದ್ದಾರೆ ಕೆ ಎದವರು. ಈಗಾಗಲೇ ನಾವು ಟೋಟಲ್ ಆಗಿ 5 ವಿಡಿಯೋಗಳನ್ನು ಕವರ್ ಮಾಡಿದ್ದೇವೆ. ಪ್ರತಿಯೊಂದು ವಿಡಿಯೋದಲ್ಲಿ ಅತಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹೇಳಲಾಗಿದೆ. ಯಾರೆಲ್ಲ ಆ ವಿಡಿಯೋಗಳನ್ನು ನೋಡಿಲ್ಲ, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡ್ಬೋದು. So what all we have covered till now? We have covered introduction, definition, basic principles, methods, importance of scales, heights, applications, satellite imagery, type of satellite ನೋಡಿದ್ದೇವೆ, optical, multispectral, hyperspectral, SAR, satellite image acquisition. ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. satellite image acquisition, resolution, ಇದನ್ನು ನೋಡಿದ್ದೇವೆ. satellite image acquisition ಕೂಡ ನೋಡಿದ್ದೇವೆ. ರೆಸೊಲ್ಯೂಷನ್ ಕೂಡ 5ನೇ ವಿಡಿಯೋದಲ್ಲಿ ಹೇಳಲಾಗಿದೆ. ಸ್ಪೇಟಿಯಲ್ಲು, ಸ್ಪೆಕ್ಟ್ರಲ್ಲು, ಟೆಂಪೋರಲ್ಲು, ರೇಡಿಯೋಮೆಟ್ರಿಕ್ಕು. ಈಗ ಈ ವಿಡಿಯೋದಲ್ಲಿ ನಾವು ಸ್ಯಾಟಲೈಟ್ ಇಮೇಜರಿ ಪ್ರೊಸೆಸಿಂಗ್, ರೆಕ್ಟಿಫಿಕೇಷನ್, ಆರ್ಥೋ ರೆಕ್ಟಿಫಿಕೇಷನ್, ಮೊಸೈಕಿಂಗ್ ಆ್ಯಂಡ್ ಕ್ಲಾಸಿಫಿಕೇಷನ್ ಇನ್ ಪಾಯಿಂಟ್ಸ್ ಆಫ್ ಎಕ್ಸ್ಟ್ರಾಕ್ಷನ್, ಇದರಲ್ಲಿ ನಾವು ಟೋಟಲ್ ಆಗಿ ಸ್ಯಾಟಲೈಟ್ ಇಮೇಜರಿ ಪ್ರೊಸೆಸಿಂಗ್, ರೆಕ್ಟಿಫಿಕೇಷನ್, ಆರ್ಥೋ ರೆಕ್ಟಿಫಿಕೇಷನ್ ಮತ್ತು ಮೊಸೈಕಿಂಗನ್ನು ನೋಡೋಣ. ಇವು ಕಾಣಲಿಕ್ಕೆ ಅತಿ ಟಫ್ ಅನ್ನಿಸ್ಬೋದು, ಆದರೆ ಅತಿ ಸಿಂಪಲ್ಲಾಗಿ ಡೆಫಿನೇಷನ್ಗಳನ್ನು ಯೂಸ್ ಮಾಡಿ, ಇಮೇಜ್ಗಳನ್ನು ಯೂಸ್ ಮಾಡಿ ನಿಮಗೆ ಇದನ್ನು ತಿಳಿಸಲಿಕ್ಕೆ ಟ್ರೈ ಮಾಡಿದ್ದೇನೆ. ಲೆಟ್ಸ್ ಬಿಗಿನ್. ವಾಟ್ ಈಸ್ ಸ್ಯಾಟಲೈಟ್ ಇಮೇಜರಿ? Satellite imagery is the representation of the Earth's surface captured by sensors mounted on satellites orbiting the Earth. ಅಂದರೆ ಅರ್ತಿನ ಸುತ್ತಮುತ್ತ ಯಾವೆಲ್ಲ ಸ್ಯಾಟಲೈಟ್ಗಳು ರನ್ ಆಗ್ತಾ ಇದೆ, ಅವು ಅರ್ತಿನ ಪ್ರತಿಯೊಂದು ಪಿಕ್ಕು ಅಥವಾ ರೇಡಿಯೇಷನ್ಗಳ ಮುಖಾಂತರ ಅವರ ಇಮೇಜನ್ನು ಕ್ರಿಯೇಟ್ ಮಾಡಿ ಅದನ್ನು ಅರ್ತಿನ ಸರ್ಫೇಸಿನ ಹಾಗೆ ಒಂದು ರೆಪ್ರೆಸೆಂಟೇಷನ್ ಮಾಡುತ್ತೆ. ಅದನ್ನು ನಾವು ಸ್ಯಾಟಲೈಟ್ ಇಮೇಜರಿ ಎಂದು ಕರೀತೇವೆ. ದ ಸೆನ್ಸರ್ಸ್ ಮೆಜರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಗಳನ್ನು ಅವು ಸೆನ್ಸ್ ಮಾಡುತ್ತೆ. ಎಕ್ಸಾಮಿನೇಷನ್ ನಿಮಗೆ ಕೇಳ್ಬೋದು, ಸ್ಯಾಟಲೈಟ್ ಸೆನ್ಸರ್ಸ್ಗಳು ಯಾವ ಒಂದು ರೇಡಿಯೇಷನನ್ನು ಸೆನ್ಸ್ ಮಾಡುತ್ತೆ ಅಥವಾ ಮೆಜರ್ ಮಾಡುತ್ತೆ ಎಂದು ಕೇಳಿದಾಗ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ರಿಫ್ಲೆಕ್ಟೆಡ್ ಆರ್ ಎಮಿಟೆಡ್ ಬೈ ದಿ ಆಬ್ಜೆಕ್ಟ್ಸ್ ಆನ್ ದಿ ಅರ್ತ್ ಸರ್ಫೇಸ್ ಆ್ಯಂಡ್ ಕನ್ವರ್ಟೆಡ್ ಇಟ್ ಇಂಟು ಡಿಜಿಟಲ್ ಇಮೇಜ್ ಡೇಟಾ. ಅಂದರೆ ಅರ್ತಿನ ಮುಖಾಂತರ ಯಾವೆಲ್ಲ ಸಿಗ್ನಲ್ಗಳು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಸಿಗ್ನಲ್ ಬರುತ್ತೆ ಅದನ್ನು ಸೆನ್ಸ್ ಮಾಡುತ್ತೆ. ಯಾವುದು ಸ್ಯಾಟಲೈಟು ಸೆನ್ಸ್ ಮಾಡಿ ಇದನ್ನು ಡಿಜಿಟಲ್ ಮುಖಾಂತರ, ಅಂದರೆ ಕಂಪ್ಯೂಟರ್ ಅಥವಾ ಡಿಜಿಟಲ್ ಯಾವುದಾದ್ರು ಒಂದು ಡಿವೈಸಿನ ಮುಖಾಂತರ ಅದನ್ನು ಒಂದು ಇಮೇಜ್ ಅಥವಾ ಗ್ರಾಫಿನ ಹಾಗೆ ಒಂದು ಅರ್ತ್ ಸರ್ಫೇಸನ್ನು ತೋರಿಸುತ್ತೆ. ಅದೇ ಸ್ಯಾಟಲೈಟ್ ಇಮೇಜರಿ. ಸೊ ವಾಟ್ ಆರ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ದಟ್ ಯು ನೀಡ್ ಟು ರಿಮೆಂಬರ್ ಇನ್ ದಿಸ್ satellite imagery? Satellite imagery is a major component of remote sensing. First, it is the major component of remote sensing. Satellite collects data over large geographical areas. ಅಂದರೆ ಚಿಕ್ಕಲ್ಲ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಏರಿಯಾದ ಒಂದು ಡೇಟಾನ ತೆಗೆದುಕೊಳ್ಳುತ್ತೆ. ಇಮೇಜಸ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಎಂದು ನಿಮಗೆ ಎಕ್ಸಾಮಿನೇಷನಲ್ಲಿ 3-4 ಆಪ್ಷನ್ ಕೊಟ್ಟು ಇದರಲ್ಲಿ ಯಾವುದು ಇಲ್ಲ ಎಂದು ಕೇಳ್ಬೋದು. ಇದರಲ್ಲಿ ಯಾವೆಲ್ಲ ಬರುತ್ತೆ ಅದನ್ನು ನಮಗೆ ಹೇಳ್ತೀನಿ. ಲ್ಯಾಂಡ್ ಯೂಸ್ ಆರ್ ಲ್ಯಾಂಡ್ ಕವರ್ ಮ್ಯಾಪಿಂಗ್, ಅಗ್ರಿಕಲ್ಚರ್ನಲ್ಲಿ ಯೂಸ್ ಆಗುತ್ತೆ. ಫಾರೆಸ್ಟ್ ಮಾನಿಟರಿಂಗು, ಅರ್ಬನ್ ಪ್ಲಾನಿಂಗ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ವಾಟರ್ ರಿಸೋರ್ಸ್ ಸ್ಟಡೀಸ್, ಲ್ಯಾಂಡ್ ಸರ್ವೇಯಿಂಗ್ ಆ್ಯಂಡ್ ಮ್ಯಾಪಿಂಗ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಮಾನಿಟರಿಂಗ್. ಈಗ ಸ್ಯಾಟಲೈಟ್ ಇಮೇಜ್ನಲ್ಲಿ ಟೋಟಲ್ ಆಗಿ 2 ಪಾರ್ಟ್ ಬರುತ್ತೆ. ಮೊದಲನೇದು ಇಮೇಜ್ ಎಕ್ವಿಸಿಷನ್ ಆ್ಯಂಡ್ ರೆಸೊಲ್ಯೂಷನ್, ಎರಡನೇದು ಬಂದುಬಿಟ್ಟು ಸ್ಯಾಟಲೈಟ್ ಇಮೇಜರಿ ಪ್ರೊಸೆಸಿಂಗ್. ಈಗ ನಮ್ಮ ಸಿಲೆಬಸ್ನಲ್ಲಿ ಇಲ್ಲೇನು ಕೊಟ್ಟಿದ್ದಾರಲ್ಲ, ರೆಕ್ಟಿಫಿಕೇಷನು, ಆರ್ಥೋ ರೆಕ್ಟಿಫಿಕೇಷನು, ಮೊಸೈಕಿಂಗು, ಇವೆಲ್ಲ ಬಂದುಬಿಟ್ಟು ಪಾರ್ಟ್ 2ನೇ ಒಂದು ಭಾಗ. ಆದರೆ ಇಮೇಜ್ ಪ್ರೊಸೆಸಿಂಗು ಮೊದಲನೇ ಭಾಗ ಆಗಿರುತ್ತೆ. ಆ ಮೊದಲನೇ ಭಾಗದಲ್ಲಿ ಇಮೇಜ್ ಎಕ್ವಿಸಿಷನ್ ಮಾಡಲಾಗುತ್ತೆ ಮತ್ತು ರೆಸೊಲ್ಯೂಷನ್. ಇಮೇಜ್ ಎಕ್ವಿಸಿಷನ್ ಅಂದರೆ ಏನು? ದ ಪ್ರೊಸೆಸ್ ಆಫ್ ಕಲೆಕ್ಟಿಂಗ್ ಸಿಗ್ನಲ್ಸ್ ರಿಫ್ಲೆಕ್ಟೆಡ್ ಆರ್ ಎಮಿಟೆಡ್ ಫ್ರಮ್ ದಿ ಅರ್ತ್ ಸರ್ಫೇಸ್ ಯೂಸಿಂಗ್ ಸೆನ್ಸರ್ಸ್ ಮೌಂಟೆಡ್ ಆನ್ ದಿ ಸ್ಯಾಟಲೈಟ್, ಏರ್ಕ್ರಾಫ್ಟ್ ಆರ್ ಡ್ರೋನ್ಸ್ ಆ್ಯಂಡ್ ಕನ್ವರ್ಟಿಂಗ್ ದ ಇಂಟು ಡಿಜಿಟಲ್ ಇಮೇಜಸ್. ಇದನ್ನು ಇಮೇಜಿನ ಮುಖಾಂತರ ತಿಳ್ಕೊಳ್ಳೋಣ. ಇದು ನೋಡಿ, ಇಲ್ಲಿ ಸ್ಯಾಟಲೈಟ್ ಇದೆ, ಸೂರ್ಯನ ಬೆಳಕು ಇಲ್ಲಿ ಬೀಳ್ತಾ ಇರುತ್ತೆ, ರೈಟ್? ಇವೇನು ಮಾಡ್ತಾರೆ? ರೇಡಿಯೇಷನ್ಗಳನ್ನು ಎಮಿಟ್ ಮಾಡ್ತಾ ಇರುತ್ತೆ. ಯಾವುದೇ ಆದ ಒಂದು ವಸ್ತು, ಭೂಮಿ ಮೇಲೆ ಇರ್ತಕ್ಕಂಥ ಒಂದು ವಸ್ತು ರೇಡಿಯೇಷನ್ಗಳನ್ನು ಎಮಿಟ್ ಮಾಡ್ತಾ ಇರುತ್ತೆ. ಈ ಸ್ಯಾಟಲೈಟ್ ಏನು ಮಾಡುತ್ತೆ? ಆ ರೇಡಿಯೇಷನ್ಗಳನ್ನು, ಎನರ್ಜಿ ಇಸ್ ರಿಫ್ಲೆಕ್ಟೆಡ್ ಎಮಿಟೆಡ್ ಫ್ರಮ್ ದಿ ಅರ್ತ್ ಸರ್ಫೇಸ್, ಆ ರೇಡಿಯೇಷನ್ಗಳನ್ನು ಕಲೆಕ್ಟ್ ಮಾಡುತ್ತೆ. ದಟ್ ಈಸ್ ಸೆನ್ಸರ್ಸ್ ಆನ್ ದಿ ಸ್ಯಾಟಲೈಟ್ ಆರ್ ಏರ್ಕ್ರಾಫ್ಟ್, ಡ್ರೋನ್ ಆರ್ ಕಲೆಕ್ಟ್ ದೋಸ್ ಸಿಗ್ನಲ್ಸ್. ಒನ್ಸ್ ಈ ಸಿಗ್ನಲ್ಗಳನ್ನು ಕಲೆಕ್ಟ್ ಆದಮೇಲೆ ಅದೇನು ಮಾಡುತ್ತೆ? ಟ್ರಾನ್ಸ್ಮಿಷನ್ ಮಾಡುತ್ತೆ. ಏನು ಟ್ರಾನ್ಸ್ಮಿಟ್ ಮಾಡುತ್ತೆ? ಸಿಗ್ನಲ್ಸ್ ಆರ್ ಟ್ರಾನ್ಸ್ಮಿಟೆಡ್ ಟು ದಿ ಗ್ರೌಂಡ್ ಸ್ಟೇಷನ್. ಈ ರೀತಿಯಾಗಿ ಒಂದು ಗ್ರೌಂಡ್ ಸ್ಟೇಷನ್ ಇರುತ್ತೆ, ಅಂದರೆ ರಿಸೀವ್ ಮಾಡ್ತಕ್ಕಂಥ ಒಂದು ಡಿವೈಸ್ ಇರುತ್ತೆ. ಈ ಸಿಗ್ನಲ್ಗಳು ಏನು ಕಲೆಕ್ಟ್ ಮಾಡಿರ್ತಲ್ಲ ಸ್ಯಾಟಲೈಟು, ಅದನ್ನು ಈ ಡಿವೈಸ್ಗೆ ಕಳಿಸುತ್ತೆ. ಈ ಡಿವೈಸ್ ಏನು ಮಾಡುತ್ತೆ? ಡಿಜಿಟಲ್ ಇಮೇಜ್ ಆಗಿ ಕನ್ವರ್ಟ್ ಮಾಡುತ್ತೆ. ಸಿಗ್ನಲ್ಸ್ ಕನ್ವರ್ಟೆಡ್ ಇಂಟು ಡಿಜಿಟಲ್ ಇಮೇಜಸ್. ಅದೇ ಮೊದಲನೇ ಸ್ಟೆಪ್ಪು, ದಟ್ ಈಸ್ ಇಮೇಜ್ ಎಕ್ವಿಸಿಷನ್. ಈಗ ಸಿಲೆಬಸ್ನಲ್ಲಿ ಕೊಟ್ಟಿರ್ತಕ್ಕಂಥ ರೆಕ್ಟಿಫಿಕೇಷನು, ಆರ್ಥೋ ರೆಕ್ಟಿಫಿಕೇಷನು, ಇದು ಬಂದುಬಿಟ್ಟು ಪಾರ್ಟ್ 2. ಇಮೇಜ್ ಎಕ್ವಿಸಿಷನ್ ಮತ್ತು ರೆಸೊಲ್ಯೂಷನಿನ ಅಥವಾ ಸ್ಯಾಟಲೈಟ್ ಇಮೇಜರಿನ 2ನೇ ಪಾರ್ಟ್ ಆಗಿರುತ್ತೆ. ದಟ್ ಈಸ್ ಸ್ಯಾಟಲೈಟ್ ಇಮೇಜರಿ ಪ್ರೊಸೆಸಿಂಗ್, ಯಾವ ರೀತಿ ಪ್ರೊಸೆಸ್ ಆಗುತ್ತೆ. ಮೊದಲನೇದು ಬಂದುಬಿಟ್ಟು ರೆಕ್ಟಿಫಿಕೇಷನ್, ದಟ್ ಈಸ್ ಜಿಯೋಮೆಟ್ರಿಕ್ ಕರೆಕ್ಷನ್.
ಅಲೈನಿಂಗ್ ಆ್ಯನ್ ಇಮೇಜ್ ಟು ಎ ಸ್ಪೆಸಿಫಿಕ್ ಮ್ಯಾಪ್ ಕೋಆರ್ಡಿನೇಟ್ ಸಿಸ್ಟಮ್ ದಟ್ ಈಸ್ ಜಿಯೋ ರೆಫರೆನ್ಸಿಂಗ್. ಈ ದಯಮಾಡಿ ಈ ವರ್ಡ್ಗಳನ್ನ ನೆನಪಿಟ್ಕೊಳ್ಳಿ. ಜಿಯೋ ರೆಫರೆನ್ಸಿಂಗ್ ಅಂದರೆ ಏನು ಎಂದು ನಿಮಗೆ ಎಕ್ಸಾಮಿನೇಷನ್ ಕೇಳ್ಬೋದು. ಹಾಗೆ ಈ ಡೆಫಿನೇಷನ್ ನೆನಪಿರಬೇಕು. ಯಾವುದು? ಅಲೈನಿಂಗ್ ಆ್ಯನ್ ಇಮೇಜ್ ಟು ಎ ಸ್ಪೆಸಿಫಿಕ್ ಮ್ಯಾಪ್ ಕೋಆರ್ಡಿನೇಟ್ ಸಿಸ್ಟಮ್. ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೇ ಆದ ಒಂದು ಇಮೇಜ್ ತಗೋತೀರಾ, ಭೂಮಿಯ ಮೇಲೆ ಇಟ್ಟಾಗ ಅದು ಯಾವ ಕೋಆರ್ಡಿನೇಟ್ ಮೇಲೆ ಬರುತ್ತೆ ಎಂಬುದು ಗೊತ್ತಿಡಿಯುವುದೇ ಇದು ಯಾವುದು? ಜಿಯೋ ರೆಫರೆನ್ಸಿಂಗ್. ಯೂಸಿಂಗ್ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್. ಈಗ ಜಿಯೋ ರೆಫರೆನ್ಸಿಂಗ್ ಯಾವ ಒಂದು ಡಿವೈಸಿನ ಮುಖಾಂತರ ಮಾಡ್ತೀರಾ ಅಥವಾ ಯಾವ ಒಂದು ಟೆಕ್ನಾಲಜಿ ಮುಖಾಂತರ ಮಾಡ್ತೀರಾ ಎಂದು ಕೇಳಿದಾಗ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್ ಟು ರಿಮೂವ್ ಸ್ಟ್ರಕ್ಚರಲ್ ಡಿಸ್ಟಾರ್ಷನ್ಸ್. ಅಂದರೆ ಸ್ಟ್ರಕ್ಚರಿನ ಮುಖಾಂತರ ಫಾರ್ ಎಕ್ಸಾಂಪಲ್ ಗುಡ್ಡ ಬಂದಾಗ ಅಲ್ಲಿ ಯಾವುದಾದ್ರೂ ಒಂದು ಡಿಫ್ರೆನ್ಸ್ ಇರುತ್ತಲ್ಲ, ಆ ರೀತಿಯ ಡಿಫ್ರೆನ್ಸ್ಗಳನ್ನು ತೆಗೆಯಲಿಕ್ಕೆ ಈ ಜಿಯೋ ರೆಫರೆನ್ಸಿಂಗ್ಗಳನ್ನು ಯೂಸ್ ಮಾಡಲಾಗುತ್ತೆ. ಹೋಪ್ ದಿಸ್ ಇಸ್ ಕ್ಲಿಯರ್. ಐ ವಿಲ್ ರೀಡ್ ಇಟ್ ಒನ್ಸ್ ಅಗೇನ್. ದಟ್ ಈಸ್ ರೆಕ್ಟಿಫಿಕೇಶನ್. ರೆಕ್ಟಿಫಿಕೇಶನ್ ಆರ್ ಜಿಯೋಮೆಟ್ರಿಕ್ ಕರೆಕ್ಷನ್ ಅಂದರೆ ಏನು? ಅಲೈನಿಂಗ್ ಅನ್ ಇಮೇಜ್ ಟು ಎ ಸ್ಪೆಸಿಫಿಕ್ ಮ್ಯಾಪ್ ಕೋಆರ್ಡಿನೇಟ್ ಸಿಸ್ಟಮ್ ದಟ್ ಈಸ್ ಜಿಯೋ ರೆಫರೆನ್ಸಿಂಗ್ ಯೂಸಿಂಗ್ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್ ಟು ರಿಮೂವ್ ಸ್ಟ್ರಕ್ಚರಲ್ ಡಿಸ್ಟಾರ್ಷನ್ಸ್. ಇದನ್ನು ಇಮೇಜಿನ ಮುಖಾಂತರ ತಿಳಿಯಬೇಕಾದ್ರೆ ನೀವು ನೋಡ್ಬೋದು, ರಾ ಇಮೇಜ್ ಈ ರೀತಿ ಇರುತ್ತೆ. ಒಂದು ಇಮೇಜನ್ನು ಬಂದಿರುತ್ತೆ, ಈ ರೀತಿ ಇಮೇಜ್ ಆಗಿರುತ್ತೆ. ಅದು ಯಾವ ಒಂದು ಪಾಯಿಂಟಿನ ಆಧಾರದ ಮೇಲೆ ಇದೆ ಅಥವಾ ಅಲ್ಲಿ ಗುಡ್ಡ ಇದೆ ಅಥವಾ ತೆಗ್ಗ ಇದೆ ನಮಗೇನೂ ಗೊತ್ತಿಲ್ಲ, ಹೌದಾ? ಇಮೇಜ್ ಹ್ಯಾಸ್ ಡಿಸ್ಟಾರ್ಷನ್ಸ್ ಡ್ಯೂ ಟು ದಿ ಸೆನ್ಸರ್ ಆ್ಯಂಗಲ್. ಅಂದರೆ ಸೆನ್ಸರ್ ಆ್ಯಂಗಲ್ಗಳು ಯಾವ ಒಂದು ಆ್ಯಂಗಲ್ನಲ್ಲಿ ಇರುತ್ತಲ್ಲ ಆ ರೀತಿಯಾಗಿ ಇಮೇಜ್ ಬರುತ್ತೆ. ಟೆರೆನ್ ಅಂದರೆ ಗುಡ್ಡ, ಬೆಟ್ಟ ಈ ರೀತಿ ಇರುತ್ತೆ. ರಿಲೀಫ್ ಆ್ಯಂಡ್ ಅರ್ತ್ ಕರ್ವೇಚರ್. ಅರ್ತ್ ಹೀಗೆ ಬಲ್ಜ್ ಆಗಿದೆ, ರೈಟ್? ಅರ್ತ್ ಬಲ್ಜ್ ಆಗಿದೆ, ಈ ರೀತಿ ಬಲ್ಜ್ ಆಗಿರುತ್ತೆ. ಹೀಗಾಗಿ ಇಮೇಜ್ಗಳು ಬಲ್ಜಿನ ಮುಖಾಂತರ ಬರುತ್ತೆ. ಅದನ್ನು ಕರೆಕ್ಟ್ ಮಾಡುವುದೇ ರೆಕ್ಟಿಫಿಕೇಷನ್. ಅದು ಹೆಂಗೆ ಮಾಡ್ತಾರೆ? GCP ಕಲೆಕ್ಷನ್. GCP ಅಂದರೆ ಏನು? ಇಲ್ಲಿ ನೀವು ನೋಡ್ಬೋದು, ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್. ಮೊದಲಿಗೆ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್ ವಿತ್ ನೋನ್ ಕೋಆರ್ಡಿನೇಟ್ಸ್ ಆರ್ ಐಡೆಂಟಿಫೈಡ್ ಆನ್ ದಿ ಅರ್ತ್. ಅಂದರೆ ಈ ಇಮೇಜಿನಲ್ಲಿ ಯಾವ ಒಂದು ಕೋಆರ್ಡಿನೇಟ್ಸ್ ಮ್ಯಾಚ್ ಆಗುತ್ತೆ ಅದನ್ನು ಐಡೆಂಟಿಫೈ ಮಾಡಲಾಗುತ್ತೆ. ಅದಾದಮೇಲೆ ಟ್ರಾನ್ಸ್ಫಾರ್ಮೇಷನ್, ದಟ್ ಈಸ್ ಜಿಯೋಮೆಟ್ರಿಕ್ ಕರೆಕ್ಷನ್. ಮೆಥಮೆಟಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಲೈನ್ಸ್ ದಿ ಇಮೇಜ್ ಟು ದಿ ಮ್ಯಾಪ್ ಕೋಆರ್ಡಿನೇಟ್ ಸಿಸ್ಟಮ್. ಅದಾದಮೇಲೆ ರೆಕ್ಟಿಫೈಡ್ ಇಮೇಜ್ ಆರ್ ಜಿಯೋ ರೆಫರೆನ್ಸ್ಡ್ ಇಮೇಜ್ ಇಸ್ ಅಲೈನ್ಡ್ ಟು ದಿ ಮ್ಯಾಪ್ ಕೋಆರ್ಡಿನೇಟ್ಸ್ ಆ್ಯಂಡ್ ಡಿಸ್ಟಾರ್ಷನ್ಸ್ ಆರ್ ರಿಮೂವ್. ಡಿಸ್ಟಾರ್ಷನ್ಸ್ಗಳನ್ನು ರಿಮೂವ್ ಮಾಡಲಾಗುತ್ತೆ. ಅದಾದಮೇಲೆ ಒಂದು ಅಕ್ಯುರೇಟ್ ಇಮೇಜನ್ನು ನಮಗೆ ಕೊಡಲಾಗುತ್ತೆ. ಇದೇ ಬಂದ್ಬಿಟ್ಟು ಏನು? ರೆಕ್ಟಿಫಿಕೇಷನ್. ನೆಕ್ಸ್ಟ್ ಆರ್ಥೋ ರೆಕ್ಟಿಫಿಕೇಷನ್. ನೋಡಿ, ಇದರ ಕೇಳಲಿಕ್ಕೆ ತುಂಬ ಡಿಫಿಕಲ್ಟ್ ಇದೆ, ಅದರ ಸಿಂಪಲ್ ಡೆಫಿನೇಷನ್ ಇದೆ. ಇಟ್ ಈಸ್ ಎ ಹೈಲಿ ಪ್ರಿಸೈಸ್ ಫಾರ್ಮ್ ಆಫ್ ರೆಕ್ಟಿಫಿಕೇಷನ್. ನಾವೀಗೇನು ರೆಕ್ಟಿಫಿಕೇಷನ್ ನೋಡಿದ್ವಲ್ಲ ಅದರ ಒಂದು ಅತಿ ಮೈನ್ಯೂಟ್ ಆಗಿ ಪ್ರತಿಯೊಂದು ಡೀಟೇಲ್ಸನ್ನು ಕ್ಯಾಪ್ಚರ್ ಮಾಡ್ತಕ್ಕಂಥ ಪ್ರೊಸೆಸ್ ಬಂದುಬಿಟ್ಟು ಆರ್ಥೋ ರೆಕ್ಟಿಫಿಕೇಷನ್. ಇಟ್ ಮ್ಯಾಥಮೆಟಿಕಲಿ ರಿಮೂವ್ಸ್ ಜಿಯೋಮೆಟ್ರಿಕ್ ಡಿಸ್ಟಾರ್ಷನ್ಸ್. ಅಂದರೆ ಮ್ಯಾಥ್ಸನ್ನು ಯೂಸ್ ಮಾಡುತ್ತೆ ಮೆಜಾರಿಟಿಯಾಗಿ. ಮ್ಯಾಥಮೆಟಿಕಲಿ ಜಿಯೋಮೆಟ್ರಿಕ್ ಡಿಸ್ಟಾರ್ಷನ್ಸ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಈಗ ಒಂದು ಈ ಮ್ಯಾಪ್ ಅಥವಾ ಇಮೇಜ್ ಬಂದಿರುತ್ತೆ, ಇದರಲ್ಲಿ ಒಂದು ಗುಡ್ಡ ಇರುತ್ತೆ, ಆದರೆ ಗುಡ್ಡವನ್ನು ಈ ಇಮೇಜು ಕವರ್ ಮಾಡಿದಿರೋದಿಲ್ಲ. ಆಗ ಆರ್ಥೋ ರೆಕ್ಟಿಫಿಕೇಷನ್ ಏನು ಮಾಡುತ್ತೆ? ಈ ಗುಡ್ಡವನ್ನು ಇಮೇಜ್ ರೀತಿಯಾಗಿ ಇಲ್ಲಿ ಒಂದು ನಿಮಗೆ ತೋರಿಸುತ್ತೆ. ಅಂದರೆ ಏರಿಯಾವನ್ನು ಕವರ್ ಮಾಡುವಾಗ, ಏರಿಯಾವನ್ನು ಕೌಂಟ್ ಮಾಡುವಾಗ ಈ ಗುಡ್ಡದ ಏರಿಯಾವನ್ನು ಕೂಡ ಕೌಂಟ್ ಮಾಡುತ್ತೆ. ಆ ರೀತಿಯಾಗಿ ಪ್ರಿಸೈಸ್ ಆಗಿ ಹೇಳ್ತಕ್ಕಂಥ ಮೆಥಡ್ ಯಾವುದು ಎಂದು ಕೇಳಿದಾಗ ಆರ್ಥೋ ರೆಕ್ಟಿಫಿಕೇಷನ್. ಇಟ್ ಮ್ಯಾಥಮೆಟಿಕಲಿ ರಿಮೂವ್ಸ್ ಜಿಯೋಮೆಟ್ರಿಕ್ ಡಿಸ್ಟಾರ್ಷನ್ಸ್ ಕಾಸ್ಡ್ ಬೈ ಸೆನ್ಸರ್ಸ್, ಟಿಲ್ಟ್ ಆ್ಯಂಡ್ ಟೋಪೋಗ್ರಾಫಿಕ್ ರಿಲೀಫ್, ಟೆರೇನ್ ವೇರಿಯೇಷನ್ಸ್ ಲೈಕ್ ಹಿಲ್ಸ್, ವ್ಯಾಲೀಸ್ ಯೂಸಿಂಗ್ ಅ ಡಿಜಿಟಲ್ ಎಲಿವೇಷನ್ ಮಾಡೆಲ್. ಎಕ್ಸಾಮಿನೇಷನ್ ನಿಮಗೆ ಏನು ಕೇಳ್ತಾರೆ? ಯಾವ ಒಂದು ಮಾಡೆಲನ್ನು ಆರ್ಥೋ ರೆಕ್ಟಿಫಿಕೇಷನ್ ಯೂಸ್ ಮಾಡುತ್ತೆ ಎಂದು ಕೇಳಿದಾಗ ಅದರ ಉತ್ತರ ಬಂದುಬಿಟ್ಟು ಡಿಜಿಟಲ್ ಎಲಿವೇಷನ್ ಮಾಡೆಲ್. ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಗಳು ನೆನಪಿಡಬೇಕಾಗುತ್ತೆ. ಆ್ಯನ್ ಆರ್ಥೋ ರೆಕ್ಟಿಫೈಡ್ ಇಮೇಜ್ ಹ್ಯಾಸ್ ಎ ಯೂನಿಫಾರ್ಮ್ ಸ್ಕೇಲ್ ಥ್ರೂ ಔಟ್, ಅಲೋಯಿಂಗ್ ಯು ಟು ಮೆಜರ್ ಅಕ್ಯುರೇಟ್ ರಿಯಲ್ ವರ್ಲ್ಡ್ ಡಿಸ್ಟೆನ್ಸ್ ಡೈರೆಕ್ಟ್ಲಿ ಅಕ್ರಾಸ್ ಇಟ್. ಇದು ನೋಡ್ಬೋದು, ಸಿಂಪಲ್ ಆಗಿ ಇಮೇಜ್ ಮುಖಾಂತರ ನಿಮಗೆ ತಿಳಿಸಿದ್ದೇನೆ. ಏನು ಮಾಡುತ್ತೆ? ಮೊದಲಿಗೆ ಇಮೇಜ್ ಕ್ಯಾಪ್ಚರ್ ಆಗುತ್ತೆ. ಸ್ಯಾಟಲೈಟ್ ಆರ್ ಏರ್ಕ್ರಾಫ್ಟ್ ಕ್ಯಾಪ್ಚರ್ಸ್ ದಿ ಇಮೇಜ್ ಅಟ್ ಆನ್ ಆ್ಯಂಗಲ್. ಒಂದು ಯಾವ ರೀತಿ ಸೆನ್ಸರ್ ಇರುತ್ತಲ್ಲ ಆ ಆ್ಯಂಗಲಿನಲ್ಲಿ ಒಂದು ಇಮೇಜನ್ನು ಕ್ಯಾಪ್ಚರ್ ಮಾಡಲಾಗುತ್ತೆ. ಜಿಯೋಮೆಟ್ರಿಕ್ ಡಿಸ್ಟಾರ್ಷನ್ಸ್ ಕಾಸ್ಡ್ ಬೈ ದಿ ಸೆನ್ಸರ್, ಟಿಲ್ಟ್ ಆ್ಯಂಡ್ ಟೆರೇನ್ ರಿಲೀಫ್. ಹೌದಾ? ಈ ರೀತಿ ಗುಡ್ಡ ಇರುತ್ತೆ, ಆದರೆ ಇದು ನೋಡ್ಬೋದು ನೀವು ಇಮೇಜ್ನಲ್ಲಿ ಗುಡ್ಡ ಈ ರೀತಿ ಬಂದಿಲ್ಲ, ಅದು ಫ್ಲ್ಯಾಟಾಗಿ ಬರ್ತಾ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಯೂಸಿಂಗ್ DEM ಅಂದರೆ ಏನು? ಡಿಜಿಟಲ್ ಎಲಿವೇಷನ್ ಮಾಡೆಲ್ ರೆಪ್ರೆಸೆಂಟ್ಸ್ ದಿ ಟೆರೆನ್ಸ್. ಅಂದರೆ ಡಿಜಿಟಲ್ ಎಲಿವೇಷನ್ ಮಾಡೆಲ್ನ ಮುಖಾಂತರ ನಮಗೊಂದು 3D ಇಮೇಜ್ ಬರುತ್ತೆ. ಅಲ್ಲಿ ನಿಮಗೆ ಗುಡ್ಡ, ಬೆಟ್ಟ ಅಥವಾ ನದಿ ಯಾವುದಾದ್ರೂ ಹರಿತಿದ್ರೆ ಅದು ಕ್ಲಿಯರ್ ಆಗಿ ಕಾಣಿಸುತ್ತೆ. ಈಗೇನು ಮಾಡುತ್ತೆ? ಮ್ಯಾಥಮೆಟಿಕಲ್ ಕರೆಕ್ಷನ್ 4th ಸ್ಟೆಪ್ನಲ್ಲಿ. ಅಂದರೆ ಏನು ಮಾಡ್ತಾ ಇದೆ? ಇಮೇಜ್ ಇಸ್ ಮ್ಯಾಥಮೆಟಿಕಲಿ ಅಡ್ಜಸ್ಟೆಡ್ ಯೂಸಿಂಗ್ ದಿ ಡಿಜಿಟಲ್ ಎಲಿವೇಷನ್ ಮಾಡೆಲ್ ಟು ರಿಮೂವ್ ದಿ ಡಿಸ್ಟಾರ್ಷನ್ಸ್. ಅಂದರೆ ಕೆಳಗೊಂದು ಇಮೇಜ್ ಇಡುತ್ತೆ, ಈ ಡಿಜಿಟಲ್ ಇಮೇಜನ್ನು ಇಲ್ಲಿ ಮ್ಯಾಪ್ ಮಾಡಿ ಮೇಲೆ ಒಂದು ಇಮೇಜ್ ಇಟ್ಟು ಎಕ್ಸಾಕ್ಟಾಗಿ ನಮಗೆ ಯಾವ ರೀತಿ ಟೆರೇನ್ ಬೇಕಲ್ಲ ಆ ರೀತಿ ತೋರಿಸ್ತಕ್ಕಂಥ ಕೆಲಸ ಆರ್ಥೋ ರೆಕ್ಟಿಫಿಕೇಷನ್ ಮಾಡುತ್ತೆ. ಅದಾದಮೇಲೆ ನೀವು ನೋಡ್ಬೋದು ಆರ್ಥೋ ರೆಕ್ಟಿಫೈಡ್ ಇಮೇಜ್. ಈಗ ನಮ್ಮ ಗೂಗಲ್ ಮ್ಯಾಪ್ಸಲ್ಲಿ ಏನು ಬರುತ್ತಾ ಅದೆಲ್ಲವೂ ಕೂಡ ಆರ್ಥೋ ರೆಕ್ಟಿಫೈಡ್ ಇಮೇಜ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ವಿಡಿಯೋ ದಟ್ ಈಸ್ ಮೊಸಾಯಿಕಿಂಗ್. ಮೊಸಾಯಿಕಿಂಗ್ ಅಂದ್ರೆ ಏನು? ಇಟ್ ಈಸ್ ಸ್ಟಿಚಿಂಗ್ ಟುಗೆದರ್ ಮಲ್ಟಿಪಲ್ ಓವರ್ಲ್ಯಾಪಿಂಗ್ ಸ್ಯಾಟಲೈಟ್ ಇಮೇಜಸ್ ಟು ಕ್ರಿಯೇಟ್ ಅ ಸಿಂಗಲ್ ಸೀಮ್ಲೆಸ್
ಕಂಟಿನ್ಯೂಸ್ ಇಮೇಜ್ ಕವರಿಂಗ್ ಎ ಲಾರ್ಜ್ ಜಿಯೋಗ್ರಫಿಕ್ ರೀಜನ್. ಈಗ ಇಡೀ ಭೂಮಿಯನ್ನು ಕಂಪ್ಲೀಟಾಗಿ ಕವರ್ ಮಾಡಲಿಕ್ಕೆ ಆಗೋದಿಲ್ಲ. ಏನಾಗುತ್ತೆ, ಮೊದಲಿಗೆ ಈ ಒಂದು ಪಾರ್ಟನ್ನು ಕವರ್ ಮಾಡ್ತೀವಿ, ಅದಾದಮೇಲೆ ಈ ಪಾರ್ಟ್ ಕವರ್ ಮಾಡ್ತೀವಿ, ಅದಾದಮೇಲೆ ಮಾಡ್ತೀವಿ, ಇಲ್ಲಿ ಮಲ್ಟಿಪಲ್ ಪಾರ್ಟ್ಸ್ಗಳನ್ನು ಕವರ್ ಮಾಡ್ತಾ ಹೋಗ್ತೀವಿ, ನಾವು ಇಮೇಜನ್ನು ತೆಗಿತೀವಿ. ಆಗ ಇಲ್ಲೇನು ಸೆಂಟರ್ ಪಾಯಿಂಟ್ ಉಳಿಯುತ್ತಲ್ಲ, ಆ ಸೆಂಟರ್ ಪಾಯಿಂಟನ್ನು ಯಾವ ರೀತಿಯಾಗಿ ನೀವು ಕ್ಲಿಯರಾಗಿ ಬೈಫರ್ಕೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಒಂದು 2 ಇಮೇಜ್ ಇದೆ, ಈ ಒಂದು ಮಧ್ಯಭಾಗವನ್ನು ಕ್ಲಿಯರಾಗಿ ತೋರಿಸ್ಬೇಕಾದ್ರೆ ಈ ಟೆಕ್ನಾಲಜಿನ ಯೂಸ್ ಮಾಡಲಾಗುತ್ತೆ. ಯಾವುದು? ಮೊಸಾಯಿಕಿಂಗ್. ಇದೇನು ಮಾಡುತ್ತೆ, ಎರಡು ಥರ ನಡುವೆ ಡಿಫ್ರೆನ್ಸನ್ನು ತೆಗೆದುಕೊಂಡು ಯಾವುದು ಒಂದು ಹೊಂದಾಣಿಕೆ ಆಗುತ್ತಲ್ಲ ಆ ರೀತಿಯಾದ ಒಂದು ಇಮೇಜನ್ನು ಕೊಡುತ್ತೆ. Sorting pixels into distinct thematic classes, example water, forest, urban based on their spectral signatures. ಇದರಲ್ಲಿ ನೀವು ಇಮೇಜ್ ನೋಡಿದರೆ ಭಾಳ ಕ್ಲಿಯರ್ ಗೊತ್ತಾಗುತ್ತೆ. ಈಗ ನೋಡ್ಬೋದು ಮಲ್ಟಿಪಲ್ ಇಮೇಜಸ್ ಇರುತ್ತೆ. ಈ ರೀತಿ ನೋಡಿ, ನಾನು ನಿಮಗೆ ಯಾವ ರೀತಿ ತೋರಿಸಿದ್ನಲ್ಲ ಆ ರೀತಿ ಮಲ್ಟಿಪಲ್ ಇಮೇಜಸ್ ಇರುತ್ತೆ. ಎರಡನೇದಾಗಿ ಏನು ಮಾಡ್ತಾರೆ ಅವರು, ಇದನ್ನು ಓವರ್ಲ್ಯಾಪ್ ಮಾಡ್ತಾರೆ. ಈ ರೀತಿ ಓವರ್ಲ್ಯಾಪ್ ಮಾಡ್ತಾರೆ, ನೀವು ನೋಡ್ಬೋದು ಓವರ್ಲ್ಯಾಪ್ ಮಾಡ್ತಾರೆ. ಐಡೆಂಟಿಫೈ ಓವರ್ಲ್ಯಾಪಿಂಗ್ ಏರಿಯಾಸ್ ಬಿಟ್ವೀನ್ ದಿ ಇಮೇಜಸ್. ದೆನ್ ಸೀಮ್ಲೆಸ್ ಸ್ಟಿಚಿಂಗ್ ಅಂದರೆ ಏನು, ಮ್ಯಾಚ್ ರೇಡಿಯೋಮೆಟ್ರಿ, ಅಲೈನ್ ಜಿಯೋಮೆಟ್ರಿಕಲಿ ಆ್ಯಂಡ್ ಬ್ಲೆಂಡ್ ಓವರ್ಲ್ಯಾಪ್ಸ್ ಅಂದರೆ ಜಿಯೋಮೆಟ್ರಿಕ್ ಕೋಆರ್ಡಿನೇಷನನ್ನು ಯೂಸ್ ಮಾಡ್ತಾರೆ. ಬ್ಲೆಂಡ್ ಆಗಿರ್ತಕ್ಕಂಥ ಪ್ರತಿಯೊಂದು ಪಾಯಿಂಟನ್ನು ಗೊತ್ತು ಹಿಡಿದು ಈ ಪಾಯಿಂಟ್ ಇಲ್ಲೇ ಬರುತ್ತೆ, ಇದು ಓವರ್ಲ್ಯಾಪ್ ಆಗಿದ್ದರೂ ಕೂಡ ಒಂದು ಪಾಯಿಂಟ್ ಮತ್ತೊಂದಕ್ಕೆ ಓವರ್ಲ್ಯಾಪ್ ಆಗಿದ್ದರೆ ಈ ಒಂದು ಏರಿಯಾವನ್ನು ಡಿಫ್ರೆನ್ಸ್ ಆಗಿ ತೆಗಿತಾರೆ. ಈ ರೀತಿ ತೆಗೆದಾಗ ನಮಗೆ ಒಂದು ಫೈನಲ್ ಮೊಸಾಯಿಕ್ ಬರುತ್ತೆ. ದಟ್ ಈಸ್ ಅ ಸಿಂಗಲ್ ಸೀಮ್ಲೆಸ್ ಕಂಟಿನ್ಯೂಸ್ ಇಮೇಜ್ ಆಫ್ ದಿ ಲಾರ್ಜ್ ರೀಜನ್. ಈಗ ನಿಮಗೆ ಎಕ್ಸಾಮಿನೇಷನ್ ಏನು ಕೇಳ್ತಾ ಅಂದರೆ, ಸಿಂಪಲ್ ಆಗಿ ಮಲ್ಟಿಪಲ್ ಓವರ್ಲ್ಯಾಪಿಂಗ್ ಸ್ಯಾಟಲೈಟ್ ಇಮೇಜಸ್ಗಳನ್ನು ನಾವು ಒಂದು ಸಿಂಗಲ್ ಸೀಮ್ಲೆಸ್ ಕಂಟಿನ್ಯೂಸ್ ಇಮೇಜ್ ಮಾಡಬೇಕಾದ್ರೆ ಯಾವ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡ್ತೀವಿ ಎಂದು ಕೇಳಿದಾಗ ಮೊಸಾಯಿಕಿಂಗ್, ಅಥವಾ ಅದಕ್ಕೆ ಏನೆಂದು ಕರೀತಾರೆ ಎಂದು ಕೇಳಿದಾಗ ಅದರ ನಿಮ್ಮ ಉತ್ತರ ಮೊಸಾಯಿಕ್ ಆಗಿರಬೇಕು. ಇಷ್ಟು ಮಾತ್ರ ನೆನ್ಬಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಷನ್. ಇದು ಕೂಡ ನಿಮ್ಮ ಸಿಲೆಬಸಲ್ಲಿ ಮೆನ್ಷನ್ ಮಾಡಲಾಗಿದೆ. ದಟ್ ಈಸ್ ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಷನ್. ನೀವು ನೋಡ್ಬೋದು, ದಟ್ ಈಸ್ ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಷನ್. ಸರಿ, ಈ ವಿಡಿಯೋದ ಇದೊಂದು ಲಾಸ್ಟ್ ಪಾರ್ಟ್ ಆಗಿರುತ್ತೆ. ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಷನ್ ಅಂದರೆ ಏನು? ಇಟ್ ಈಸ್ ಅ ಹೈ ಲೆವೆಲ್ ಅನಾಲಿಸಿಸ್ ಟು ಎಕ್ಸ್ಟ್ರಾಕ್ಟ್ ಮೀನಿಂಗ್ಫುಲ್ ಮೆಟ್ರಿಸಸ್ ಆರ್ ಐಡೆಂಟಿಫೈ ಫೀಚರ್ಸ್ ಫಾರ್ ಪ್ರೊಸೆಸ್ಡ್ ಇಮೇಜರಿ. ಎಕ್ಸಾಂಪಲ್ ಇನ್ಕ್ಲೂಡ್ ಕ್ಯಾಲ್ಕುಲೇಟಿಂಗ್ ವೆಜಿಟೇಷನ್ ಹೆಲ್ತ್ ಇಂಡೈಸಸ್ ಲೈಕ್ NDVI ಆರ್ ಮ್ಯಾಪಿಂಗ್ ಚೇಂಜ್ ಓವರ್ ಟೈಮ್. ಹಾಗಾದರೆ NDVI ಇದರ ಫುಲ್ ಫಾರ್ಮನ್ನು ತಿಳಿಸಿ. ನಿಮ್ಗೆ ಗೊತ್ತಾಯ್ತಾ ಇದರ ಅರ್ಥ? ಸಿಂಪಲ್ ಏನಂದರೆ, ಇಟ್ ಈಸ್ ಅ ಹೈ ಲೆವೆಲ್ ಅನಾಲಿಸಿಸ್ ಅಂದರೆ ಅತಿ ಪ್ರಿಸೈಸ್ ಆಗಿ ಒಂದು ಅನಲೈಸನ್ನು ಮಾಡಲಾಗುತ್ತೆ. ಇದರ ಮುಖಾಂತರ ನೀವೇನು ಇಮೇಜ್ನರಿ ಇದೆಗೆ ಯಾವ್ಯಾವ ಟೆಕ್ನಾಲಜಿ ನೋಡಿದ್ವಲ್ಲ ಆ ಟೆಕ್ನಾಲಜಿ ಮುಖಾಂತರ ತೆಗೆದಿರ್ತಕ್ಕಂಥ ಇಮೇಜನ್ನು ಅನಲೈಸ್ ಮಾಡಿ ಅದರಲ್ಲಿನ ಮೀನಿಂಗ್ಫುಲ್ ಮೆಟ್ರೈಸಸ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಅದರಲ್ಲಿ ಏನು ಮಾಡುತ್ತೆ ಅಂದರೆ, ಫಾರ್ ಎಕ್ಸಾಂಪಲು ಈ ಭೂಮಿಯಲ್ಲಿ ಕಬ್ಬನ್ನು ಬೆಳೆಯಲಾಗಿದೆ, ಈ ಭೂಮಿಯಲ್ಲಿ ಮತ್ತೆ ಗಿಡಗಳು ಬೆಳೆದಿದೆ, ಅಥವಾ ಇಲ್ಲಿ ನದಿ ಇದೆ, ಇಲ್ಲೂ ಗುಡ್ಡ ಇದೆ. ಈ ರೀತಿಯಾಗಿ ಇನ್ಫಾರ್ಮೇಷನ್ನ ತೆಗೆಯುವುದೇ ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಷನ್ ಎಂದು ಕರೀತಾರೆ. ಸಿಂಪಲ್ ಆಗಿ ಇನ್ಫಾರ್ಮೇಷನ್ನ ತೆಗೆದುಕೊಳ್ಳುವುದೇ ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಷನ್. ಆಗಸ್ಟ್ 15ರ ಇಂಡಿಪೆಂಡೆನ್ಸ್ ಡೇ ಆಫರನ್ನು ಇಟ್ಟಿದ್ದೇವೆ. 28% ಆಫನ್ನು ಕೊಡ್ತಾ ಇದ್ದೇವೆ. ಯಾರಿಗೆಲ್ಲ ಕೋರ್ಸ್ ಬೇಕು ಕೇವಲ 1999 ನೀವು ಜಾಯ್ನ್ ಆಗ್ಬೋದು. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಇಫ್ ಎಟ್ ಆಲ್ ಯು ಆರ್ ನ್ಯೂ ಟು ಚಾನಲ್, ಸಬ್ಸ್ಕ್ರೈಬ್ ಚಾನಲ್. ನಿಮಗೆ PDF ಬೇಕಾಗಿದ್ದಲ್ಲಿ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಮಾಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಬಾಯ್.